ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ ನ್ಯಾಯ ಇಲ್ಲ ಅಂತ ಜನ ದೇವ್ರ ಮೇಲೆನೆ ಅಪನಿಂದನೆ ಮಾಡ್ಕೊಂಡು ದೇವ್ರ ಮೇಲೆ ಇರೋ ನಂಬಿಕೆನ ಕಳ್ಕೊಂತೀರಾ. ದೇವ್ರ ವಿಷಯದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದು ಒಂದೇ, ಎಲ್ಲದಕ್ಕೂ ಟೈಮ್ ಬರಬೇಕು. ಟೈಮ್ ಅಂದ್ರೆ ದೇವರೇ ದಾರಿ ತೋರಿಸ್ತಾನೆ ಅಂತ. ಯಾರಿಗ್ ಗೊತ್ತು ಆ ಟೈಮ್ ಇದೇ ಆಗಿರ್ಬೋದು. ಒಬ್ಬ ವ್ಯಕ್ತಿ ಬಂದು ಅದ್ರ ಬಗ್ಗೆ ಮಾತಾಡಬೇಕು, ಅವಾಗ ಜನ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. ಜನ ಎಲ್ಲ ಅದ್ರ ಬಗ್ಗೆ ಮಾತಾಡಿದಾಗ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅವಾಗ ಸೌಜನ್ಯ ಹಾಕೋಂಗೆ ನ್ಯಾಯ ಸಿಗುತ್ತೆ ಅಂತ ದೇವ್ರು ವೇಟ್ ಮಾಡ್ತಿರ್ಬೋದು. ಯಾಕೆ ದೇವ್ರ ಮೇಲೆ ನಂಬಿಕೆ ಕಳ್ಕೊಂತೀರಾ ನೀವೆಲ್ಲ? ಇವಾಗ ಅತಿ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ಸಮೀರ್ ಬ್ರೋನ ರಕ್ಷಣೆ. ನಿನ್ನೆ ರಾತ್ರಿ ಅವ್ರ ಸ್ಟೇಟಸ್ ನೋಡಿದೆ, ನನ್ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗ್ಲಾದ್ರೂ ತೋರಿಸ್ಕೊಡಿ. ಅವ್ರು ಈ ತರ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಈಗಾಗ್ಲೇ ಜೀವ ಬೆದರಿಕೆ ಬಂದಿದೆ ಅಂತ ಅರ್ಥ. ಸಮೀರ್ ಬ್ರೋ ಆ ವಿಡಿಯೋದಲ್ಲೇ ಹೇಳಿದ್ದಾರೆ, ಇದ್ರ ಬಗ್ಗೆ ಯಾರ್ಯಾರೆಲ್ಲ ಮಾತಾಡಿದ್ದಾರೆ ಅವ್ರಿಗೆಲ್ಲ ಏನೋ ಒಂದು ಗತಿ ಕಾಣಿದೆ ಅಂತ ಹೇಳ್ಬಿಟ್ಟು. ಯಾವ್ದೋ ಒಂದು ಕ್ರಿಯೇಟರ್ ಒಂದು ವಿಡಿಯೋ ಮಾಡ್ತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಜನರ ಸಪೋರ್ಟ್ ಬರುತ್ತೆ ಅಂತ ನಂಬಿಕೆಯಿಂದಾನೇ ಮಾಡೋದು. ಅದು ಕಾಮಿಡಿ ಆಗಿರ್ಬೋದು, ಇಲ್ಲ ಈ ತರ ಸೀರಿಯಸ್ ವಿಷಯ ಆಗಿರ್ಬೋದು, ಸಪೋರ್ಟ್ ಅನ್ನೋದು ಮುಖ್ಯ. ಆ ವಿಡಿಯೋ ನೋಡಿದೆ ಲಿಟ್ರಲಿ ನನ್ಗಂತೂ ಕರಳು ನಿಜ ಎಷ್ಟು ಬೇಜಾರಾಯ್ತು ಅಂದ್ರೆ ಅಷ್ಟು ಬೇಜಾರಾಯ್ತು. ಅದೇ ಜಾಗದಲ್ಲಿ ನಮ್ಮ ಅಕ್ಕನೋ ತಂಗಿನೋ ಯಾರೋ ಒಂದು ಇದ್ರೆ 12 ವರ್ಷದ್ದು ಹುಡುಗಿ ಗುರು, ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಲಿಟ್ರಲಿ ಮಾತು ಬರಲ್ಲ, ಅಷ್ಟು ಬೇಜಾರಾಗುತ್ತೆ. ಆ ಒಂದು ಎವಿಡೆನ್ಸ್ ಸಮೇತ ಇಲ್ದಂಗೆ ಮಾಡಿದ್ದಾರೆ ಅಂದ್ರೆ ಗೈಸ್, ಯಾರ್ದು ನಿರ್ಲಕ್ಷ್ಯ ನಂಗಂತೂ ಗೊತ್ತಾಗ್ತಿಲ್ಲ. ಕಾಸಿದ್ರೇನೆ ದುನಿಯಾ ಗೈಸ್, ಅದೇ ಇವಾಗ ನಡೀತಾ ಇರೋದು. ಆಕ್ಚುಲಿ ಇವಾಗ ಕಾಸಲ್ಲ, ಜನ ಇದ್ರೇನೆ ದುನಿಯಾ ಅನ್ನೋದು ಪ್ರೂವ್ ಮಾಡೋಣ. ಎದೋಳಿ ಯಾರೇ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ರಿಯಾಲಿಟಿ ಶೋಗೆ ಅದು ವೋಟ್ ಮಾಡಿ ಇದು ವೋಟ್ ಮಾಡಿ ಅನ್ನೋದಲ್ಲ. ಇವಾಗ ರಿಯಲ್ ಸ್ಟೋರಿಗೆ ಸಪೋರ್ಟ್ ಮಾಡಿ, ಇವಾಗ ನಡೀತಾ ಇರೋ ರಿಯಲ್ ಬಗ್ಗೆ ಸಪೋರ್ಟ್ ಮಾಡಿ, ಬನ್ನಿ ಮಾತಾಡಿ. ಇವಾಗ ನಾವೆಲ್ಲ ಮಾಡ್ಬೇಕಾಗಿರೋದು ಸಮೀರ್ ಬ್ರೋನ ಯೋಗಕ್ಷೇಮ ಹೇಗಿದೆ ಅಂತ ತಿಳ್ಕೊಬೇಕು. ಹಾಗೆ ಆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆದಷ್ಟು ಸ್ಪ್ರೆಡ್ ಮಾಡಿ, ಫುಲ್ ಸ್ಪ್ರೆಡ್ ಔಟ್ ಮಾಡ್ಬೇಕು. ಯಾವ ಲೆಕ್ಕಕ್ಕೆ ಸ್ಪ್ರೆಡ್ ಔಟ್ ಆಗ್ಬೇಕು ಅಂದ್ರೆ ನಮ್ಮ ಸರ್ಕಾರ ಮಟ್ಟಕ್ಕೆ ತಲುಪಬೇಕು, ಆ ಮಟ್ಟಿಗೆ ಸ್ಪ್ರೆಡ್ ಔಟ್ ಆಗ್ಬೇಕು. ಅವಾಗ ಇದಕ್ಕೆ ನ್ಯಾಯ ಸಿಗುತ್ತೆ. ಹಾಗೆ ನಮ್ ಸಮೀರ್ ಬ್ರೋನು ಸೇಫ್ ಆಗಿರ್ತಾರೆ ಅಂತ ನಾನ್ ನಂಬ್ತಾ ಇದ್ದೀನಿ.